ಟ್ರೆಡಿಷನಲ್ ಆಗಿ ಯಾರು ರೆಡಿ ಆಗಿ ಬಂದಿರ್ತಾರಲ್ಲ ಮಂದಾರಗಿರಿ ಹಿಲ್ಸ್ಗೆ ಅವರಿಗೆಲ್ಲ ಡೈರಿ ಮಿಲ್ಕ್ ಕೊಡೋಣ ಅನ್ಕೊಂಡಿದ್ದೆ. ಏನೇ ಮಾಡಿದ್ರು ಕೆಲ್ಸ ಮಾಡ್ತಾ ಇದೀನಿ ಅಷ್ಟೇ. ಇವಾಗ ನಾನ್ ಮಾಡೋ ಕೆಲ್ಸನ ಅವ್ರು ಮಾಡ್ತಿಲ್ಲ. ಅಯ್ಯೋ ಅಯ್ಯೋ ಗೈಸ್, ಆಗುಂಬೆ ಘಾಟಿ ತರ ಐತೆ ಗೈಸ್ ಇಲ್ಲಿ ರೋಡು ಹೆವಿ. ಮತ್ತೆ ನೆಗೆಟಿವ್ ಆಗಿ ಯಾರ್ಯಾರು ಮಾತಾಡ್ತಾರಲ್ಲ ಅವರ ಮಾತನ್ನ ಕೇಳಕ್ಕೆ ಹೋಗ್ಬೇಡಿ. ನಾನ್ ಏನಾದ್ರು ಮಾಡಕ್ ಹೋದ್ರೆ ಜನ ಏನ್ ಅನ್ಕೊಂತಾರೋ ಅದನ್ನ ತಿಳ್ಕೊಳ್ಳೇಬೇಡಿ. ಅದು ದೊಡ್ಡ ಮೂರ್ಖತನ ನಮ್ದು. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗೈಸ್ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ವಿಷಯ ಏನಂದ್ರೆ, ಇವತ್ತು ಮಂದಾರಗಿರಿ ಹಿಲ್ಸಿಗೆ ಹೋಗ್ತಾ ಇದ್ದೀನಿ. ಕೆಂಗೇರಿ ಟು ಮಂದಾರಗಿರಿ ಹಿಲ್ಸ್. ಇವಾಗ ಫುಲ್ ನೈಸ್ ರೋಡಿಗೆ ಬಂದ್ಬಿಟ್ಟಿದ್ದೀನಿ. ಟೋಲು ತೆಗ್ಸಾಯ್ತು, ಇಲ್ಲಿಂದ ಫುಲ್ ಹೋಗೋದಷ್ಟೇ. ಮತ್ತೆ ಇನ್ನೊಂದು ಗೈಸ್, ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬೇಗ ಬೇಗ ಮಾಡಿ ಗೈಸ್. ಈ ತರನೇ ಹೊಸ ಹೊಸ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೀನಿ, ನಿಮ್ ಮುಂದೆ ಬಿಡ್ತಾ ಇರ್ತೀನಿ. ಸೊ ಲೆಟ್ಸ್ ಗೋ ಟು ದ ಮಂದಾರಗಿರಿ ಹಿಲ್ಸ್. ಇವತ್ತು ಒಬ್ನೇ ಹೋಗ್ತಾ ಇದೀನಿ ನೋಡಿ. ಇದು ಈ ಫ್ಯಾಷನ್ ಪ್ರೋ ಗಾಡಿ ಮೇಲೆ ಹೋಗ್ತಾ ಇದ್ದೀನಿ. ಕೆಂಗೇರಿಯಿಂದ 64 ಕಿಲೋಮೀಟರ್ ಇದೆ. ಒನ್ ಡೇ ಹೋಗಿ ಬರೋದಷ್ಟೇ. ಗಾಡಿಗೆ ಪೆಟ್ರೋಲ್ ಕೂಡ ಫುಲ್ ಹಾಕ್ಸ್ಕೊಂಡಿದ್ದೀನಿ. ಇನ್ನೆಲ್ಲೂ ನಿಲ್ಸೋದು ಬೇಡ, ಸೀದಾ ಮಂದಾರಗಿರಿ ಹಿಲ್ಸಿಗೆ ಡೈರೆಕ್ಟ್ ಹೋಗ್ತಾ ಇರೋದೆ. ಸೊ ಮಂದಾರಗಿರಿ ಹಿಲ್ಸಿಗೆ ಹೋಗಕ್ಕೆ ಕಾರಣ ಒಂದೇ, ನಿಮ್ಗೆ ಹೊಸ ಹೊಸ ವಿಡಿಯೋಗಳನ್ನ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹೊಸ ಹೊಸ ಪ್ಲೇಸಸ್ ಗಳನ್ನ ತೋರಿಸ್ಬೇಕು ಅನ್ಕೊಂಡಿದೀನಿ. ಬಟ್ ನಾನು ಈ ಗಾಡಿ ಮೇಲೆ ಸ್ಟಾರ್ಟ್ ಮಾಡಿದೀನಿ. ಈಗ ಈ ಗಾಡಿ ಮತ್ತೆ ಇನ್ನೊಂದು ಗಾಡಿ ಇದೆ, ಹೋಂಡಾ ಶೈನ್ ಗಾಡಿ. ನನ್ನ ಲಾಸ್ಟ್ ವಿಡಿಯೋಗಳನ್ನ ನೋಡಿರ್ಬಹುದು ನೀವು. ಸ್ಟಾರ್ಟ್ ಮಾಡಿದ್ದೆ ಈ ಗಾಡಿಯಿಂದ. ಇನ್ನೊಂದು ಗಾಡಿ ಊರಲ್ಲಿದೆ, ಊರಿಗೆ ಹೋದ್ರೆ ಆ ಗಾಡಿ, ಇಲ್ಲಿ ಬಂದ್ರೆ ಈ ಗಾಡಿ. ಈ ಎರಡು ಗಾಡಿಗಳ ಮೇಲೆ ಮಾಡ್ತಾ ಇರ್ತೀನಿ ವಿಡಿಯೋಸ್ ಗಳನ್ನ. ಮತ್ತೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ, ನಿಮ್ಮ ಲೈಫ್ ಅಲ್ಲಿ ಹೊಸ ಡಿಸಿಷನ್ ತಗೊಳ್ತಿದ್ದೀರಾ ಅಂದ್ರೆ, ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ ಏನಾದ್ರೂ ಒಂದು, ಈಗ ಕಂಟೆಂಟ್ ಕ್ರಿಯೇಟೇ ಆಗಿರ್ಲಿ, ಮತ್ತೆ ಏನಾದ್ರೂ ಒಂದು ಬಿಸ್ನೆಸ್ ಆಗಿರ್ಲಿ, ಎಕ್ಸೆಟ್ರಾ ಎಕ್ಸೆಟ್ರಾ ಏನಾದ್ರೂ ಆಗಿರ್ಲಿ, ನೀವೇನಾದ್ರೂ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ನೀವು ಪರ್ಸನಲ್ ಆಗಿ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಯಾಕೆ ಅಂದ್ರೆ ಪರ್ಸನಲ್ ಆಗಿ ಇಟ್ಕೊಂಡು ಸಸ್ಪೆನ್ಸ್ ಆಗಿ ಮಾಡಿದ್ರೇನೆ ಒಳ್ಳೇದು ಅನ್ಕೊಂತೀನಿ ನಾನು. ನನ್ನ ಲೈಫ್ ಅಲ್ಲಿ ಆದಂತ ಅನುಭವಗಳು ಜಾಸ್ತಿನೇ ಇದಾವೆ, ಅದನ್ನ ಹೇಳ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ. ಸೊ ಅದನ್ನೆಲ್ಲ ಮರ್ತ್ಬಿಟ್ಟು ನಮ್ಮ ಲೈಫ್ ನ ನಾವು ನೋಡ್ಕೋಬೇಕಾಗುತ್ತೆ. ಸೊ ನಾನು ಹೇಳೋದಷ್ಟೇ, ನಿಮ್ಮ ಕೆಲ್ಸನ ನೀವು ಸಸ್ಪೆನ್ಸ್ ಆಗಿ ಇಟ್ಕೊಂಡ್ ಮಾಡಿ, ಸ್ಟಾರ್ಟ್ ಮಾಡಿ. ಖಾಲಿ ಅಂದ್ರೂ ಕೂತ್ಕೋಬೇಡಿ, ಏನೇ ಕೆಲಸ ಮಾಡಿದ್ರು ಸಸ್ಪೆನ್ಸ್ ಆಗಿ ಮಾಡಿ. ಸಸ್ಪೆನ್ಸ್ ಆಗಿ ಮಾಡಿದಷ್ಟು ಬೆಟರ್ ಅನ್ಕೊಂತೀನಿ. ಸೊ ಮತ್ತೆ ಇವಾಗ ಏನ್ ಕೆಲಸ ಮಾಡ್ತಿದ್ದೀರಾ ಅದನ್ನ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಹಾಕಿ ಮಾಡಿ. ಎಷ್ಟು ಬೇಗ ನೀವು ಸಕ್ಸಸ್ಫುಲ್ ಆಗ್ತಿರೋ ಅಷ್ಟು ಒಳ್ಳೇದು ಅನ್ಕೊಂತೀನಿ. ಸೊ ಖಾಲಿ ಅಂದ್ರೂ ಕೂತ್ಕೋಬೇಡಿ, ನಾನು ಹೇಳೋದಷ್ಟೇ, ಬೇಗ ಬೇಗ ನಿಮ್ಮ ಲೈಫ್ ಜರ್ನಿನ ಸ್ಟಾರ್ಟ್ ಮಾಡಿ ಅನ್ಕೊಂತೀನಿ. ಮತ್ತೆ ಏನೇ ಕೆಲಸ ಮಾಡೋದಿದ್ರು ನೆಗೆಟಿವ್ ಆಗಿ ನಿಮಗ್ ನೀವು ತಿಳ್ಕೊಬೇಡಿ. ಏನಾಗುತ್ತೋ ಏನ್ ಮಾಡ್ಲಿ, ಇವಾಗ ನಾನೇನಾದ್ರೂ ಮಾಡಕ್ ಹೋದ್ರೆ ಜನ ಏನ್ ಅನ್ಕೊಂತಾರೋ ಅದನ್ನ ತಿಳ್ಕೊಳ್ಳೇಬೇಡಿ. ಅದು ದೊಡ್ಡ ಮೂರ್ಖತನ ನಮ್ದು. ಸೊ ನೆಗೆಟಿವ್ ಆಗಿ ಏನೂ ಥಿಂಕ್ ಮಾಡಬೇಡಿ. ನೆಗೆಟಿವ್ ಆಗಿ ಮಾತಾಡೋ ಜನಗಳಿಂದ ಒಂದ್ ಸ್ವಲ್ಪ ದೂರನೇ ಇರಿ. ಎಷ್ಟು ದೂರ ಇರ್ತೀರಾ ಅಷ್ಟು ಒಳ್ಳೇದೆ. ಮತ್ತೆ ನಿಮ್ಮ ಮೈಂಡ್ ಅಲ್ಲಿ ನಿಮ್ ಬಗ್ಗೆ ಯಾವತ್ತೂ ನೆಗೆಟಿವ್ ಆಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ನಿನ್ ಕೈಲಿ ಆಗದೆ ಇರೋ ಕೆಲ್ಸ ಏನೂ ಇಲ್ಲ. ಏನಂದ್ರೆ, ನಾನ್ ಮಾಡ್ತೀನಿ ಅನ್ನೋದು ನನಗೆ ಧೈರ್ಯ ಇದ್ರೆ, ಧೈರ್ಯ ಇರೋದಲ್ಲ, ನಾವು ಮಾಡೇ ಮಾಡ್ತೀವಿ ಏನೇ ಆಗಿರ್ಲಿ. ಇವಾಗ ನನ್ನನ್ನೇ ನೋಡಿ, ನಾನ್ ಕಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡಿದ್ದು 2023ರಲ್ಲಿ ಆಕ್ಚುಲಿ. ಸೊ 2023 ಅಲ್ಲ, 2022. 2022ರಲ್ಲಿ ಮಂಗಳೂರಲ್ಲಿದ್ದೆ. ಅವಾಗ ವಿಡಿಯೋಸ್ ಗಳನ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೆ. ಅವಾಗ ಟೆಕ್ ವಿಡಿಯೋಸ್ ಗಳನ್ನ ಮಾಡ್ತಿದ್ದೆ, ಟೆಕ್ನಿಕಲ್ ವಿಡಿಯೋಸ್ ಗಳನ್ನ. ಅವಾಗ ನಾನು ಸ್ಟಾರ್ಟ್ ಮಾಡಿದಾಗ ನೆಗೆಟಿವ್ ಪರ್ಸನ್ಸ್ ಗಳು ಇರ್ತಾರಲ್ಲ, 1-2 ಜನ ಇದಾರೆ. ಅವರ ಹೆಸರು ತಗೊಳಲ್ಲ, ಈ ವಿಡಿಯೋ ನೋಡಿದ್ರೆ ಅವರಿಗೆ ಅರ್ಥ ಆಗ್ಬಿಡುತ್ತೆ. ಸೊ ಅವ್ರ ಮಾತು ಕೇಳ್ಕೊಂಡು ನಾನು ಅವಾಗ ಗಿವ್ ಅಪ್ ಮಾಡ್ಬಿಟ್ಟೆ. ಸೊ ಏನ್ ಗೊತ್ತಾ, ನೀವ್ ಏನೇ ಕೆಲಸ ಮಾಡೋದಿದ್ರು ಯಾರ ಮಾತನ್ನು ಕೇಳ್ಬೇಡಿ. ಮತ್ತೆ ನೆಗೆಟಿವ್ ಆಗಿ ಯಾರ್ಯಾರು ಮಾತಾಡ್ತಾರಲ್ಲ ಅವರ ಮಾತನ್ನ ಕೇಳಕ್ಕೆ ಹೋಗ್ಬೇಡಿ. ಅಲ್ಲಿ ಕೇಳಿ, ಹೂನಪ್ಪ ಹಂಗೆ ಹಿಂಗೆ, ಬಟ್ ಅವ್ರು ಹೇಳೋ ಮಾತನ್ನ ಯಾವತ್ತೂ ಕೇಳ್ಕೋಬೇಡಿ. ನಿಮ್ಮ ಕೆಲ್ಸನ ನೀವೇ ಶ್ರದ್ಧೆಯಿಂದ ಮಾಡಿ, 100% ಸಕ್ಸಸ್ಫುಲ್ ಆಗ್ತೀರಾ. ಮತ್ತೆ ಇವಾಗ ನೋಡಿ, ನಾನು ಈಗ ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದೀನಿ. ನನ್ನ ಫಸ್ಟ್ ವಿಡಿಯೋ ನೋಡಿ, ನಾನು ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ರಿವ್ಯೂ ಕೊಟ್ಟಿದ್ದೀನಿ. ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದೀನಿ ಅಂದ್ರೆ, ಅದು ನನಗೆ ಗೊತ್ತಿತ್ತು. ಇನ್ನು ಏನೇ ಮಾಡಿದ್ರು ಜನ ಮಾತಾಡೇ ಮಾತಾಡ್ತಾರೆ. ಆಮೇಲೆ ಸ್ವಲ್ಪ ನನ್ನ ವಾಯ್ಸ್ ಸರಿಯಾಗಿ ಇರ್ಲಿಲ್ಲ ಅದ್ರಲ್ಲಿ. ನಾನು ಅದ್ರ ಬಗ್ಗೆ ಕೇರೇ ಮಾಡ್ಲಿಲ್ಲ, ವಾಯ್ಸ್ ಸರಿ ಇಲ್ಲ ಹಾಗೆ ಹೀಗೆ ಅಂತ. ಏನೇ ಮಾಡಿದ್ರು
ಕೆಲ್ಸ ಮಾಡ್ತಾ ಇದೀನಿ ಅಷ್ಟೇ. ಇವಾಗ ನಾನ್ ಮಾಡೋ ಕೆಲ್ಸನ ಅವ್ರು ಮಾಡ್ತಿಲ್ಲ. ಸೊ ನೀವು ಅದನ್ನೇ ತಿಳ್ಕೊಳ್ಳಿ, ನೀವು ಮಾಡೋ ಕೆಲ್ಸನ ಯಾರು ಮಾಡಲ್ಲ. ಕಂಟಿನ್ಯೂ ಮಾಡಿ ಗೈಸ್. ಏನೇ ಕೆಲಸ ಮಾಡಿದ್ರು ಸಸ್ಪೆನ್ಸ್ ಆಗಿ, ಮತ್ತೆ ನೆಗೆಟಿವ್ ಅಂತೂ ತಿಳ್ಕೊಳ್ಳೇಬೇಡಿ. ಸೊ ಈ ಕಡೆ ಏನ್ ಗೊತ್ತಾ, ನಮ್ಮೂರ್ ಕಡೆ ಯಾವ ತರ ಇರುತ್ತಲ್ಲ, ತುಮಕೂರಲ್ಲೂ ಅದೇನೆ. ನಮ್ಮೂರ್ ಕಡೆ ಹಳ್ಳಿ ಸೈಡ್ ಯಾವ ತರ ಇದೆ ಅಲ್ವಾ, ಅದೇ ತರಾನೇ. ಆಯ್ತು. ಆಮೇಲೆ ಅವಾಗ ಏನ್ ಗೊತ್ತಾ, ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಈ ತರ ಆಟೋ ಇರುತ್ತಲ್ಲ, ಅದ್ರಲ್ಲಿ ಅಂದ್ರೆ ನಮ್ಮ ಹಳ್ಳಿ ಸೈಡ್ ಅಲ್ಲಿ ಜಾಸ್ತಿ ಇದೇ ಆಟೋಗಳು ಇರೋದು, ಗೂಡ್ಸ್ ಗಾಡಿಗಳು. ಅದ್ರಲ್ಲಿ ಏನು ಗೊತ್ತಾ, ಫುಲ್ ಆಟೋ ಖಾಲಿ ಇದ್ರೂನು ನಮ್ ಜೊತೆ ಇರೋರು ಅಂದ್ರೆ ಅಪ್ಪ ಅಮ್ಮ ಯಾರೇ ಒಬ್ರು ನಮ್ ಜೊತೆ ಇರೋರು ಮುಂದೆ ಕೂತ್ಕೊಂಡ್ರು, ಇಡೀ ಫುಲ್ ಆಟೋ ಫುಲ್ ಖಾಲಿ ಇದ್ರು ನಾವ್ ಹೋಗಿ ಹಿಂದೆ ಕೂತ್ಕೊಳ್ಳೋರು. ವೈ ಅದೊಂಥರ ಕ್ರೇಜ್ ಗೈಸ್ ಅವಾಗ. ಏನಂದ್ರೆ ಹಿಂದೆ ಕೂತ್ಕೊಂಡು ಇರೋ ಬರೋ ಜನಕ್ಕೆಲ್ಲ ಕೋಟೆ ಕೊಟ್ಕೊಂಡ್ ಬರೋದು ಗಾಡಿಲಿ ಬರೋರಿಗೆ. So ಇವಾಗ ವಿಡಿಯೋ ಮಾಡ್ತಾ ಬರ್ತಾ ಇದೀನಿ, ಆ ಕೂತ್ಕೊಂಡಿದ್ರಲ್ಲ ಅವ್ರಿಗೆ ನೋಡಿ ನೆನ್ಪಾಯ್ತು ಹಳೆ ನೆನ್ಪುಗಳೆಲ್ಲ. ಇದೆಲ್ಲ ಮತ್ತೆ ಬರಲ್ಲ ಗೈಸ್ ನಮ್ಮ ಲೈಫ್ ಅಲ್ಲಿ. ಏನೇ ಮಾಡೋದಿದ್ರು ಬೇಗ ಬೇಗ ಮಾಡಿ ನಿಮ್ಮ ಆಸೆಗಳು ಏನೇನಿದೆ ಅದು ಪೂರೈಸ್ಕೊಂಡ್ಬಿಡಿ ಗೈಸ್. ಈ ಟೈಮ್ ಮತ್ತೆ ನಿಮ್ಗೆ ರಿಟರ್ನ್ ಬರಲ್ಲ. ಇವಾಗ ಏನ್ ನೀವು ಪ್ರೆಸೆಂಟ್ ಇದೀರಲ್ಲ, ಆ ಲೈಫ್ ನಿಮ್ಗೆ ಮತ್ತೆ ರಿಟರ್ನ್ ಸಿಗಲ್ಲ. ನೋಡಿ, ನಾನ್ ಚಿಕ್ಕವನಿದ್ದಾಗ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳಿ ಕನ್ಸುಗಳನ್ನೇ ಕಟ್ಕೊಂಡಿದ್ದೆ. ನಾನ್ ನೋಡಿದ್ರೆ ಇವಾಗ ವಿಡಿಯೋ ಮಾಡ್ಕೊಂಡು ರೋಡ್ ಅಲ್ಲಿ ಇರ್ತಾ ಇದೀನಿ. ಇದು ನಮ್ ಕೆಲ್ಸ. ಗೈಸ್, ಮಂದಾರಗಿರಿ ಹಿಲ್ಸ್ ಇಲ್ಲಿಂದ ಸ್ಟಾರ್ಟು. ಕಿಟ್ ಕ್ಯಾಟ್ ಇದೆಯಾ ಇಲ್ವಾ? ಎಲ್ಲಾದ್ರೂ ಒಂದು ಡೈರಿ ಮಿಲ್ಕ್ ತಗೊಳ್ಳೋಣ ಅನ್ಕೊಂಡೆ, ಎಲ್ಲೂ ಬೇಕರಿ ಸಿಗ್ಲಿಲ್ಲ. ಇಲ್ಲೊಂದು ಅಂಗಡಿ ಇತ್ತು, ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರು. ಟ್ರೆಡಿಷನಲ್ ಆಗಿ ಯಾರು ರೆಡಿ ಆಗಿ ಬಂದಿರ್ತಾರಲ್ಲ ಮಂದಾರಗಿರಿ ಹಿಲ್ಸ್ಗೆ, ಅವರಿಗೆಲ್ಲ ಡೈರಿ ಮಿಲ್ಕ್ ಕೊಡೋಣ ಅನ್ಕೊಂಡಿದ್ದೆ. ಆಯ್ತು. ಆಮೇಲೆ ಅದು ಧೈರ್ಯ ಮಾಡ್ಕೊಂಡ್ ಕೊಡ್ಬೇಕು, ಕೊಡೋದಂದ್ರೆ ಸುಮ್ನೆ ಕೊಡೋದಲ್ಲ. ಕೂತ್ಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಕಾಲಲ್ಲಿರೋ ಮೆಟ್ನ ತಗೊಂಡು ಮರಕ್ಕೆ ಇಡ್ತಾರೆ ಗೈಸ್. ಇಲ್ಲಿಂದ ನೋಡಿ ಮಂದಾರಗಿರಿ ಹಿಲ್ಸ್ ಕಾಣಿಸ್ತಾ ಐತೆ. ರೋಡ್ ಮಾತ್ರ ಫುಲ್ ಚಿತ್ರಾನ್ನ ಆಗ್ಬಿಟ್ಟೈತೆ. ಹೊಸದಾಗಿ ಮಾಡ್ತಿದ್ದಾರೆ ಅನ್ಸುತ್ತೆ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕತೆ. ಮೇಲ್ ತನಕ ಗಾಡಿ ಹೋಗುತ್ತಾ? ಗೈಸ್ ನೋಡಿ, 10 ರೂಪಾಯಿ ಕೊಟ್ಟು ಟಿಕೆಟ್ ತೆಗೆಸ್ಕೋಬೇಕು ಮೇಲ್ ಹೋಗ್ಬೇಕಂದ್ರೆ. ಅಷ್ಟು ಮೇಲ್ ಹೋಗಿ ಬರೋಣ, ಆಮೇಲೆ ಇಲ್ಲಿ ಒಳಗಡೆ ಹೋಗೋಣಂತೆ. ಇಲ್ಲಿ ಕೂಡ ಸಾಕಾಗೈತೆ ಪ್ಲೇಸಸ್ಗಳು. ನಾವು ಈ ಕಡೆಯಿಂದ ಗಾಡಿ ತಗೊಂಡು ಹೋಗ್ಬಿಡೋಣ. ಮೇಲ್ಗಡೆ ತನಕ ಗಾಡಿ ಹೋಗುತ್ತೆ. ನಡ್ಕೊಂಡು ಹೋದ್ರೆ ಮತ್ ನಾಳೆ ನಾನು ಕೆಲ್ಸಕ್ಕೆ ಹೋಗಲ್ಲ. ಸೊ ಗೈಸ್ ನೋಡಿ, ಮಂದಾರಗಿರಿ ಎಂಟ್ರಿ ಆಗ್ತೀವಲ್ವಾ, ಅಲ್ಲಿಂದಾನೆ ರೈಟ್ ತಗೊಂಡ್ ಬಂದ್ರೆ ನೀವು ಸೀದಾ ಮೇಲ್ಗಡೆ ತನಕ ಹೋಗ್ತೀರಾ ಗಾಡಿ ತಗೊಂಡು. ಸೊ ನಡ್ಕೊಂಡು ಹೋದ್ರೂ ಬೆಸ್ಟ್, ಅದೇನ್ ಜಾಸ್ತಿ ಇಲ್ಲ, ಮೆಟ್ಲುಗಳು ಕಡಿಮೆನೆ ಇದಾವೆ. ಬಟ್ ನಡ್ಕೊಂಡು ಹೋಗಕ್ ಆಗಲ್ಲ, ಗಾಡಿ ತಗೊಂಡು ಹೋಗ್ತೀವಿ ಅನ್ನೋರಾದ್ರೆ ಈ ಕಡೆ ಬರ್ಬೋದು. ಗೈಸ್ ನೋಡಿ ಗೈಸ್, ಈ ಕಡೆ ಬಂದ್ರೆ ಇಲ್ಲೊಂದು ಕೆರೆ ಐತೆ ದೊಡ್ಡದಾಗಿ, ವ್ಯೂ ಚೆನ್ನಾಗೈತೆ. ಈ ಕಡೆ ಬಂದ್ರೆ ಏನ್ ಗೊತ್ತಾ, ಇಲ್ಲಿಗೆ ಬಂದು ಗಾಡಿ ನಿಲ್ಸಿ ಒಂದ್ 4-5 ಫೋಟೋ ತಗೊಂಡು ಹೋಗ್ಬೋದು. ಚೆನ್ನಾಗೈತೆ ಇಲ್ಲೂನು. ಗೈಸ್, ನೀವು ನಡ್ಕೊಂಡು ಹೋದ್ರೆ ಈ ವ್ಯೂನ ಮಿಸ್ ಮಾಡ್ಕೊಂತೀರಾ, ಇಲ್ಲಿರೋ ವ್ಯೂನ. ಮತ್ತೆ ಈ ಕಡೆ ಬಂದ್ರೆ ನೀವು ನಡ್ಕೊಂಡು ಹೋಗೋದನ್ನ ಮಿಸ್ ಮಾಡ್ತೀರಾ ಅಷ್ಟೇ. ಏನು ಇದ್ರ ಡಿಫ್ರೆನ್ಸ್ ಏನೂ ಇಲ್ಲ. ರಿಟರ್ನ್ ಬಂದಾಗ ಫೋಟೋ ತೆಗಿತೀನಿ. ಯಪ್ಪ 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 ನೋಡಿ, ಇದೇ ಸ್ವಲ್ಪ ಟಫ್ ಆಗಿರೋದು ನಮ್ಮ ಗಾಡಿಗೆ. ನಮ್ ಗಾಡಿ ಹೆಂಗಲ್ಲ, ಹತ್ತುತ್ತೆ.
ಅಯ್ಯೋ ಅಯ್ಯೋ ಗೈಸ್ ಆಗುಂಬೆ ಘಾಟಿ ತರ ಐತೆ ಗೈಸ್ ಇಲ್ಲಿ ರೋಡು ಹೆವಿ. ನೀರಿನಲ್ಲಿ ಬಾತು ಕೋಳಿ, ನೀರಿನಲ್ಲಿ ಮೂಗುರು ಕಪ್ಪೆ. ನಮ್ ಗಾಡಿ ಹಂಗಲ್ಲ ಹತ್ ಬಿಡುತ್ತೆ, ನಿಧಾನಕ್ಕೆ ಹತ್ತಿದ್ರು ಹತ್ ಬಿಡುತ್ತೆ ಈ ಗಾಡಿ. ನಮಗ್ ಈ ಗಾಡಿ ಮೇಲೆ ನಂಬಿಕೆ ಇದೆ, ನನ್ಗೂ ಮತ್ತೆ ಈ ಗಾಡಿನ ಯಾರ್ಯಾರು ಓಡಿಸ್ತಾರಲ್ಲ ಗಾಡಿ ಮೇಲೆ ಹತ್ತಿದ ತಕ್ಷಣ ಗೊತ್ತಾಗುತ್ತೆ ಈ ಗಾಡಿ ಮೇಲೆ ನಂಬಿಕೆ ಇರುತ್ತೆ ಎಲ್ರಿಗೂನು. ಎಲ್ಲೇ ಹೋದ್ರು ಹೋಗ್ಬಿಡುತ್ತೆ ಅಂತ. ಮೆಲ್ಲಕ್ ಹೋದ್ರು ಮೇಲ್ಗಡೆ ಹತ್ ಬಿಡುತ್ತೆ. ದಿಸ್ ಈಸ್ ಅವರ್ ಮೈ ಬೈಕ್ ಗೈಸ್. ಮುಚ್ಚಾಲೆ ಬಾಯ್ಲಿ ಎಷ್ಟು ಬೇಕಾಗ್ತಿದ್ಯಾ? ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡಿದೆ, ರಾಯಲ್ ಎನ್ಫೀಲ್ಡ್ ತಗೊಂಡ್ ಬಂದಿದ್ದಾರೆ 2 ಜನ, ಅಲ್ಲಿ ಬಂದು ಗಾಡಿನೇ ಹತ್ಲಿಲ್ಲ. ಆ ಕಟ್ಗಳನ್ನ ನನ್ನ ಗಾಡಿ ಹತ್ತು ಬಿಟ್ಟಿದೆ. ಓಕೆನಾ? ನೋಡಿ ಮಂದಾರಗಿರಿ ಹಿಲ್ಸ್ ಅಲ್ಲಿ ಪಕ್ಕದಲ್ಲೇ ವಾಟರ್ ಫಾಲ್ ಅಂದ್ರೆ ಆತರ ಅಲ್ಲ, ಚಿಕ್ಕದಾಗ ಒಂದ್ ಕೆರೆ ಐತೆ. ಫಸ್ಟ್ ಮೇಲ್ಗಡೆ ಹೋಗಿ ಬಂದ್ಬಿಡೋಣ ಗೈಸ್. ನೋಡಿ ಯಾವ ತರ ಇದೆ ಇಲ್ಲಿ ಅಂದ್ರೆ ಹೆವಿ. ಸೊ ಫಸ್ಟ್ ಟೈಮ್ ಬಂದಿದ್ದೀನಿ ಮಂದಾರಗಿರಿ ಹಿಲ್ಸ್ಗೆ, ಒಬ್ಬನೇ ಬರ್ತಾ ಇದ್ದೀನಿ. ಒಬ್ಬನೇ ಬಂದಷ್ಟು ಮಜಾ ಐತೆ ಇವತ್ತು. ಜಾಸ್ತಿ ಜನ ಏನು ಇಲ್ಲ, ಕಡಿಮೆ ಜನ ಇದ್ದಾರೆ ಗೈಸ್. ಇನ್ನೊಂದೇನಂದ್ರೆ ನೀವು ಆ ಕಡೆ ಸೈಡ್ ಇಂದ ಬರ್ತೀರಾ ಅಂದ್ರೆ ಇದೆಲ್ಲ ನೋಡಕ್ಕೆ ಸಿಗಲ್ಲ. ನೋಡಕ್ ಸಿಗುತ್ತೆ ಅಂದ್ರೆ ಫ್ರಂಟ್ ಇಂದ ಹತ್ ಬಂದು ಈ ಕಡೆ ಮತ್ತೆ ಇಳಿದು ನೋಡ್ಕೊಂಡು ಹೋಗ್ಬೇಕಂತ ಆಗುತ್ತೆ. ಒಬ್ಬೊಬ್ರೆ ಬಂದಷ್ಟು ಒಳ್ಳೇದೇ ಇಲ್ಲಿ ಗೈಸ್. ಒಳಗಡೆ ಬಂದ್ರೆ ಇನ್ನೊಂದು ಟಿಕೆಟ್ ತೆಗೆಸ್ಕೋಬೇಕಾಗುತ್ತೆ, ಎಂಟ್ರಿ ಒಂದು, ಇಲ್ಲೊಂದು ಟಿಕೆಟ್. ಗೈಸ್ ಇವತ್ ಮಂದಾರಗಿರಿ ಹಿಲ್ಸ್ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಸೈಕ್ ಆಗೋದೆ ಗುರು ಈ ಮರನ ನೋಡ್ಬಿಟ್ಟು. ನೋಡಿ ಎಷ್ಟ್ ಕ್ಲೀನ್ ಆಗೈತೆ ಮರ. ರಿಯಲ್ ಅನ್ಕೊಂಡೆ ನಾನು, ಆದ್ರೆ ಅಲ್ಲ, ಇದು ಆರ್ಟಿಫಿಕಲ್ ಮನುಷ್ಯ ನಿರ್ಮಾಣಿತ ಮರ ಗೈಸ್. ಆದ್ರೂ ಚೆನ್ನಾಗ್ ಮಾಡೋರೆ ಮರನ, ಸಗದಾಗೈತೆ ನೋಡಕ್ಕೆ ಇಲ್ಲಿ ಗೈಸ್. ಇಲ್ಲಿ ವ್ಯೂ ಯಾವ ತರ ಇದೆ ನೋಡಿ, ಸುತ್ತ ಖಾಲಿ ಖಾಲಿ ಐತೆ. ಮಧ್ಯದಲ್ಲಿ ಇದು ಮಂದಾರಗಿರಿ ಬೆಟ್ಟ, ಅದ್ರ ಮೇಲೊಂದು ಈ ಮರ ಮಾಡವ್ರೆ. ಈ ಮಂದಾರಗಿರಿ ಬೆಟ್ಟಕ್ಕೆ ಹೈಲೈಟ್ ಒಂದೇನ್ ಗೊತ್ತಾ, ಈ ಮರನೇ. ಸಗದಾಗೈತೆ ನೋಡಕ್ಕೆ. ಅಲ್ಲಿಂದ ಹೊರಗಡೆ ಹಿಂಭಾಗದಲ್ಲಿ ಬಂದ್ರೆ 4 ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ ಇಲ್ಲಿ, ಅದು ಜೈನ ದೇವಸ್ಥಾನಗಳು. ಮತ್ತೆ ಹಿಂದೆ ಎಂಟ್ರಿ ಪಾಯಿಂಟ್ ಗೆ ಬಂದ್ರೆ ಈ ಮೈದಾಳ ಕೆರೆ ಪೂರ್ತಿ ನೋಡಕ್ಕೆ ಸಿಗುತ್ತೆ. ನಾನು ಫಸ್ಟೇ ತೋರಿಸಿದ್ದೀನಿ ನನ್ನ ವಿಡಿಯೋದಲ್ಲಿ, ಆದ್ರೆ ಇಲ್ಲಿಂದ ಪೂರ್ತಿ ನೋಡಕ್ಕೆ ಸಿಗುತ್ತೆ ನಿಮ್ಗೆ. ಬೆಟ್ಟದ ಮೇಲಿಂದ ಕೆಳಗ್ ಬಂದು ಒಂದೇ ಒಂದು ಗೋಲಿ ಸೋಡಾ ಕುಡ್ಕೊಂಡು ಗಾಡಿ ಹಾಕೊಂಡು ಹೋಗಿದ್ದೆ ನಾನು ಕಾತುರದಿಂದ ಗುರು ಮಂದಿರನ ನೋಡಕ್ಕೆ. ನಾನು ಮಂದಾರಗಿರಿ ಹಿಲ್ಸ್ ನೋಡ್ಬೇಕು ಅಂತ ಬಂದಿರೋದೇ ಒಂದೇ ಒಂದು ಕಾರಣಕ್ಕೆ, ಅದು ಗುರು ಮಂದಿರನ ನೋಡ್ಬೇಕು ಅಂತ. ಗುರು ಮಂದಿರನ ವಿಡಿಯೋಸ್ ಗಳಲ್ಲೆಲ್ಲ ನೋಡ್ಬಿಟ್ಟು ಈ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಫಿದಾ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ನೋಡ್ಲೇಬೇಕು ಅಂತ ಬಂದಿರೋದು ಇವತ್ತು ಗೈಸ್. ಮಂದಾರಗಿರಿ ಹಿಲ್ಸ್ ಅಲ್ಲಿದೆ, ಆಪೋಸಿಟ್ ಅಲ್ಲಿ ಗುರು ಮಂದಿರ ಇದೆ. ಮತ್ತೆ ನೀವು ಎಂಟ್ರಿ ಆದ ತಕ್ಷಣ ಮಂದಾರಗಿರಿ ಹಿಲ್ಸ್ಗೆ ನಿಮ್ಗೆ ಫಸ್ಟ್ ಸಿಗೋದೇ ಗುರು ಮಂದಿರ. ಈ ಗುರು ಮಂದಿರ ಜೈನ ಆಚಾರ್ಯರಾದಂತ ಶ್ರೀ ಶಾಂತಿ ಸಾಗರ್ ಅವರಿಗೆ ಸಮರ್ಪಿಸ್ತಾರೆ. ಮತ್ತೆ ಫೋನ್ ಬಿಟ್ಟು ಬೇರೆ ಕ್ಯಾಮ್ರಾಗಳಲ್ಲೆಲ್ಲ ವಿಡಿಯೋ ಶೂಟ್ ಮಾಡಿದ್ರೆ ಇಲ್ಲಿ 100 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಮತ್ತೆ ಗುರು ಮಂದಿರ ಒಳಗಡೆ ಎಲ್ಲ ವಿಡಿಯೋ ಮಾಡಕ್ಕೆ ಎಲ್ಲೋ ಇಲ್ಲ, ಇಲ್ಲಿ ಹೊರಗಡೆಯಿಂದಾನೇ ವಿಡಿಯೋ ಶೂಟ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡ್ಕೊಂಡು ಬರ್ಬೋದಷ್ಟೇ. ನೀವು ಗುರು ಮಂದಿರ ನೋಡಿ ಆದ್ಮೇಲೆ ಚಂದ್ರಪ್ರಮ ತೀರ್ಥಂಕನವರ ಪ್ರತಿಮೆ ನೋಡಕ್ಕೆ ಸಿಗುತ್ತೆ ನಿಮ್ಗೆ ಇಲ್ಲಿ. ಮತ್ತೆ ಈ ಪ್ರತಿಮೆ 28 ಅಡಿ ಉದ್ದ ಇದೆ. ಹಂಗೇನೆ ಇದನ್ನ ಕೆತ್ತಿರೋದು ಪೂರ್ತಿ 28 ಅಡಿ ಉದ್ದ ಏನಿದೆ ಅದು ಪೂರ್ತಿ ಒಂದೇ ಕಲ್ಲಿಂದ ಕೆತ್ತಿರೋದು. ಮತ್ತೆ ಗುರು ಮಂದಿರ ಕೂಡ 87 ಅಡಿ ಉದ್ದ ಸ್ಥಾಪನೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಸೊ ಗೈಸ್, ಇದು ಇವತ್ತಿನ ಕತೆ. ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ವಿಡಿಯೋ ನೋಡಿದ್ರಿ ಅಲ್ಲ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆಲ್ಲ, ನಾನು ಹೊಸ ಪ್ಲೇಸಸ್ ಗಳಿಗೆ ಹೋಗಿ ಹೊಸ ವಿಡಿಯೋಸ್ ಗಳನ್ನ ಮಾಡ್ತೀನಿ. ಸೊ ಹೋಗ್ತಾ ಇದ್ದೀನಿ, ಮಾಡ್ತಾ ಇದೀನಿ, ಮುಂದೆ ಕಂಟಿನ್ಯೂ ಮಾಡ್ತೀನಿ. ನನ್ನ ಟ್ರಾವೆಲ್ ವಿಡಿಯೋಸ್ ಗಳನ್ನ ಮಾಡ್ತೀನಿ. ಸೊ ನನ್ನ ಕೈಲಿ ಆದಷ್ಟು ಬೆಸ್ಟ್ ವಿಡಿಯೋಸ್ ಗಳನ್ನ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡೋದು ಬಿಡೋದು ಬಿಟ್ಟಿದ್ದದೆಲ್ಲ. ಸೊ ವಿಡಿಯೋಸ್ ನ ಮಾಡಿ ಮುಂದೆ ಬಿಡೋದು ಕೆಲಸ ನಾನು ಕಂಟಿನ್ಯೂ ಆಗಿ ಮಾಡ್ತಾನೆ ಇರ್ತೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.